ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಶಿಲ್ಪಿ. ಭಕ್ತ ಶ್ರೇಷ್ಠರಾದ ಕನಕದಾಸರು ರಚಿಸಿರುವ ಹರಿಭಕ್ತಿ ಸಾರ ಇದರ ಓದು ಮತ್ತು ಭಾವಾರ್ಥ ಚಿಂತನ. ಇಂದಿನ ಪದ್ಯಗಳು 93, 94, 95 ಮತ್ತು 96. ಮಣ್ಣು ಮಣ್ಣಿನೊಳುದಿಸಲದರಲ್ಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮಣ್ಣಿನಾಹಾರದಲ್ಲಿ ಜೀವವ ಹೊರೆದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹವ ಮಣ್ಣುಗೂಡಿಸಬೇಡ ಜ್ಞಾನದ ಕಣ್ಣ ದೃಷ್ಟಿಯ ನಿಟ್ಟು ರಕ್ಷಿಸು ನಮ್ಮನನವರತ. ತೀಯವಾಗುವ ತನುವಿನಲ್ಲಿ ನಿರ್ದಾಯಕನು ನೀನಿರ್ದುಹ ತೀರಿದಾಯ ಸಂಬಡಿಸುವರೆ ನೀನನುಕೂಲವಾಗಿರ್ತು. ತಾಯನಗಲಿದ ಶಿಶುವಿನಂದದಿ ಬಾಯಿ ಬಿಡುವಂತಾಯ್ತೆ ಚಿಂತಾದಾಯಕನ ಬಿಡಬೇಡ ರಕ್ಷಿಸು ನಮ್ಮನನವರತ. ಮೊದಲು ಜನನವನರಿಯೆ ಮರಣದ ಹದನ ಕಡೆಯಲ್ಲಿ ತಿಳಿಯೆ ನಾ ಮಧ್ಯದಲ್ಲಿ ನೆರೆ ನಾ ನಿಪುಣನೆಂಬುದು ಬಳಿಕ ನಗೆಗೇಡು. ಮೊದಲು ಕಡೆ ಮಧ್ಯಗಳ ಬಲ್ಲವ ಮದನ ಜನಕನು ನೀನು ನಿನ್ನಯ ಪದಯುಗವ ಬಯಸುವೆನು ರಕ್ಷಿಸು ನಮ್ಮನನವರತ. ಸಾರವಿಲ್ಲದ ದೇಹವಿದು ನಿಸ್ಸಾರವಾಗಿಹ ತನುವಿನಲಿ ಸಂಚಾರಿಯ ನೀನಿರ್ತು ಕಡೆಯಲ್ಲಿ ತೊಲಗಿ ಹೋಗುತ್ತಲೀ ದೂರ ತಪ್ಪಿಸಿಕೊಂಡು ಬರಿಯಪ ದೂರ ಹೊರಿಸಿದ ಜೀವನಲಿ ಇದನಾರು ಮೆಚ್ಚುವರ ಕಟ ರಕ್ಷಿಸು ನಮ್ಮನನವರತ. 93ನೇ ಪದ್ಯದ ಭಾವಾರ್ಥ. ಮಣ್ಣು ಮಣ್ಣಿನಲ್ಲಿ ಸೇರಿ ಈ ಮಣ್ಣಿನ ಶರೀರ ಹುಟ್ಟಿದೆ. ಈ ಮಣ್ಣು ಬೊಂಬೆಗಳಿಗೆ ಮಣ್ಣಿನ ಆಹಾರವನ್ನು ಕೊಟ್ಟು ಉಪಚರಿಸಿ ಬೆಳೆಸಲಾಗಿದೆ. ಮಣ್ಣಿನಲ್ಲಿ ಬೆಳೆಸಿದ ಈ ಮಣ್ಣಿನ ದೇಹವನ್ನು ವ್ಯರ್ಥವಾಗಿ ಮಣ್ಣುಗೂಡಿಸಬೇಡ. ಓ ಸ್ವಾಮಿಯೇ, ಜ್ಞಾನದ ಕಣ್ಣನ್ನು ಕೊಟ್ಟು ನಮ್ಮನ್ನು ರಕ್ಷಿಸು ಅನವರತ ಎಂದಿದ್ದಾರೆ. 94ನೇ ಪದ್ಯದ ಭಾವಾರ್ಥ. ಬಿದ್ದು ಹೋಗುವ ಈ ದೇಹದಲ್ಲಿ ಇದನ್ನು ಕೊಟ್ಟು ನೀನೇ ವಾಸವಾಗಿದ್ದೀಯೆ. ಆದರೂ ನನಗೆ ಇಷ್ಟು ಆಯಾಸವನ್ನು ಕೊಡಬಹುದೇ? ತಾಯಿಯನ್ನಗಲಿದ ಶಿಶುವಿನಂತೆ ನಾನು ಬಾಯಿ ಬಿಡುವಂತಾಯಿತೆ. ಈ ಚಿಂತೆಗಳನ್ನು ನೀನೇ ಕೊಡುವೆಯ, ಕೈ ಬಿಡಬೇಡ, ಅನುಕೂಲನಾಗಿದ್ದು ನನ್ನನ್ನು ಸಲಹು ಎಂದಿದ್ದಾರೆ. 95ನೇ ಪದ್ಯದ ಭಾವಾರ್ಥ. ಮೊದಲು ಹುಟ್ಟುವುದರ ರೂಪವನ್ನರಿಯನು, ಕಡೆಗೆ ಸಾಯುವುದರ ಗುಟ್ಟನ್ನು ತಿಳಿಯನು. ಹೀಗಿರುವಾಗ ನಾನೇ ನಿಪುಣನೆಂಬುದು ಮಧ್ಯದಲ್ಲಿ ಹೇಳಿಕೊಂಡು ನಗೆಗೇಡಿಗೆ ಈಡಾಗಿದ್ದೇನೆ ಸ್ವಾಮಿ. ಮೊದಲು ಕಡೆ ಮಧ್ಯಗಳನ್ನು ಬಲ್ಲವನು ನೀನೊಬ್ಬನೇ. ಓ ಮದನ ಜನಕ, ನಿನ್ನ ಪಾದಗಳನ್ನು ಸೇರಿಕೊಳ್ಳಲು ಬಯಸುವೆನು, ನಮ್ಮನ್ನು ರಕ್ಷಿಸು ಅನವರತ ಎಂದಿದ್ದಾರೆ. 96ನೇ ಪದ್ಯದ ಭಾವಾರ್ಥ. ನಿಸ್ಸಾರವಾದ ಈ ದೇಹದಲ್ಲಿ ಸಂಚಾರಿಯಾಗಿ ನೀನು ನೆಲೆಸಿದ್ದು ಕಡೆಗೆ ಒಮ್ಮೆಯೇ ಬಿಟ್ಟು ಹೋಗಿ ಬಿಡುವೆಯಲ್ಲ. ಎಲ್ಲ ದೂರನ್ನೂ ತಪ್ಪಿಸಿಕೊಂಡು ಅಪವಾದವನ್ನು ನನ್ನೊಬ್ಬನ ಮೇಲೆ ಹೊರಿಸಿ ಬಿಡುವೆಯಲ್ಲ. ಅಕಟ, ಇದನ್ನು ಯಾರು ಮೆಚ್ಚುವರು? ರಕ್ಷಿಸು ನಮ್ಮನ್ನು ಅನವರತ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಶರಣು ಎಲ್ಲರಿಗೂ. ನಾನು ನಿಮ್ಮ ಪ್ರಕಾಶ್.